ಪರಮೇಶಣ್ಣ, ಪರಮೇಶಣ್ಣ, ಏನು ಬೆಳಗ್ಗೆ ಕಾಡ್ ಕಡೆ ಬಂದ್ಬಿಟ್ಟಿದ್ದೀರಿ ಗಂಡ ಹೆಂಡತಿ? ಏನು ಸಮಸ್ಯೆ? ಲೇ ಸೂರಿ, ಏನೋ ಸಮಸ್ಯೆ ಇಲ್ಲ ಕಣ್ಲ. ಏನೋ ಸಮಸ್ಯೆ ಇಲ್ಲ. ಬೆಳಗ್ಗೆ ವಾಕತ್ಲಾಗೆ ಸ್ಕೂಲ್ ಕಡೆಗೆ ಹೋಗೋರು ಹಿಂಗೆ ಒಳ್ಳೆ ಗಾಡಿ ತಗೊಳ್ಳೋಣ ಅಂತ ಬಿಟ್ಟು ಹಂಗೆ ಕಾರ್ ಕಡೆಗೆ ಬಂದ್ವಿ. ಮನೆಗೆ ಒಂಚೂರು ಪುಳ್ಳೆಗಳು ಹಾಕೋಗಿದ್ವು. ಹಂಗೆ ಒಂದಿಷ್ಟು ಹೋಗ್ಬೇಕಾರೆ ಪುಳ್ಳೆಗಳು ತಾಂಡವನ ಅಂತ ಬಂದ್ವಿ. ನಮ್ದಿರ್ಲಿ, ನೀವೆಲ್ಲ ನಮಗೆಲ್ದಲೆ ಬೆಳಗ್ಗೆ ನೀವು ಕಾರ್ ಕಡೆಗೆ ಬಂದ್ಬಿಟ್ಟಿದ್ದೀರಾ? ನಿಮ್ದು ಏನು ಕತೆನೋ ನಮ್ದು ಅದೇ ಕತೆ ಕಾರಣ. ದೊಡ್ಡ ದೊಡ್ಡ ದಪ್ಪನ ಸೋದೆ ಬೇರೆ ಸಿಕ್ಸಿ ಜೋಡಿಸಿ ಇಟ್ಕೊಂಡಿದೀವಿ. ಆದ್ರೆ ಹಚ್ಚಕ್ಕೆ ಪುಳ್ಳೆಗಳಿಲ್ಲ. ಒಂದ್ 2 ಆದ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಇಲ್ಲಿ ಒಂದ್ ಪುಳ್ಳೆ ಇಲ್ಲ, ಎಲ್ಲ ಆದ್ಕೊಂಡು ಹೋಗ್ಬಿಟ್ಟಿದ್ದಾರೆ ಊರ್ ಜನಗಳು. ಹಂಗೆ ಹುಡುಕ್ತಾ ಇವತ್ಲಾಗೆ. ಈ ಮರದ ಚಕ್ಕೆ ಇದಾವಲ್ಲ, ಅವನ್ನೇ ಕಿತ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಕ್ಕಪಕ್ಕ ನೋಡ್ತಾ ಇದೀವಿ. ಆ ಚಕ್ಕೆಗಳು ಬಾಲ ಗಟ್ಟಿದಾವೆ. ನೋಡೋಣ ಅತ್ಲಾಗೆ ಏನೋ ಒಂದು ಕಟ್ಟಿಗೆ ಪಟ್ಟಿಗೆ ತಳ್ಳನ ಸಿಗ್ಲೇಬೇಕತ್ಲಾಗೆ ಪುಳ್ಳೆ ಅಂತವು. ಒಂಚೂರು ಮುಂದಕ್ಕೆ ಹೋಗಿ ಆಡ್ಕೊಂಡ್ ಬರ್ತೀವಿ ನಾವು. ಕಣ್ರಿ, ಹೆಂಗಿದ್ರು ಪಂಕಜಕ್ಕ ಐತಲ್ಲ, ನಾನು ಪಂಕಜಕ್ಕ ಹೋಗಿ ಆಡ್ಕೊಂಡ್ ಬರ್ತೀವಿ. ನೀವು ಮನೆಗೆ ಹೋಗ್ರಿ. ನೀವು ಅಷ್ಟೇ ಕಣ್ರಿ. ಸುಶೀಲನ್ ಜೊತೆಗೆ ನಾನು ಪುಳ್ಳೆಗಳು ಆಡ್ಕೊಂಡ್ ಬರ್ತೀನಿ. ಒಂಚೂರು ಚಕ್ಕೆ ಸಿಕ್ಕೊಂಡ್ ಬರ್ತೀನಿ ನಾನು. ನೀವು ಹೋಗ್ರಿ, ನಾವೇ ಜಾಸ್ತಿ ಮುಂದಕ್ಕೆ ಹೋಗಲ್ಲ, ಇಲ್ಲೇ ಬೇಗ ಬರ್ತೀವಿ. ಎಲ್ಲರ ಉಂಟೇನಮ್ಮ? ಇಬ್ರು ಹೆಣ್ಮಕ್ಳನ್ನ ಬಿಟ್ಬಿಟ್ಟು ನಾವು ಮನೆಗೆ ಹೋಗೋಕ್ಕಾಗೈತೆ? ನಡೀರಿ, ಇಲ್ಲಿ ಬಂದಿರೋದು ಕಾಡಿಗೆ. ಏನು ಸಣ್ಣ ಪುಟ್ಟ ಅಡವಿ ಎಲ್ಲ ಇದು, ದೊಡ್ಡ ಅಡವಿ. ನಡೀರಿ, ಒಂದು ಅರ್ಧ ಗಂಟೆ ತಡ ಆದ್ರೂ ಪರವಾಗಿಲ್ಲ, ಇಬ್ರು ಒಟ್ಟಿಗೆ ಹೋಗೋಣ ಅತ್ಲಾಗೆ. ಸರಿಯಾಗಿ ಹೇಳಿದೆ ಕಣ, ನೀನು ಸರಿಯಾಗಿ ಹೇಳಿದೆ ಅತ್ಲಾಗೆ. ಈಗ ಕರ್ಕೊಂಡು ಬರೋದು ಬಂದಿದ್ದೀವಿ, ಕರ್ಕೊಂಡೇ ಹೋಗ್ಬಿಡ್ಬೇಕು. ಅರ್ಧ ದಾರಿಗೆ ಬಿಟ್ಟೋಗೋದು ಯಾವುದೇ ರೀತಿ ಸರಿಯಲ್ಲ. ಹಂಗಾಗಿ ಕಟ್ಟಿಗೆಗಳು ಇವತ್ತು ಸಿಗ್ಲಿಲ್ಲ ಪರವಾಗಿಲ್ಲ, ನಾಳೆ ಬೇಕಾದ್ರೆ ಬಂದೋಗೋಣ. ಅರ್ಧ ದಾರಿಗೆ ಬಿಟ್ಟು ಮನೆಗೆ ಹೋಗೋದು ನನ್ನ ಪ್ರಕಾರ ಸರಿಯಲ್ಲಪ್ಪ. ಇಲ್ಲೆಲ್ಲೂ ಸೌದೆಗಳು ಸರಿಯಾಗಿ ಇಲ್ಲ ಅನ್ಸುತ್ತೆ. ಬರೀ ದೊಡ್ಡ ದೊಡ್ಡ ಮರಗಳು, ಇಲ್ಲೆಲ್ಲೂ ಪುಳ್ಳೆಗಳೆಲ್ಲ ಬರೀ ಆ ಕಡೆ ಹೋಗ್ಬರೋಣ. ಊರಲ್ಲಿ ಅದೇನೋ ಭಾರತ್ ಜೋಡೋ ಅಂತ ಹೇಳ್ಬಿಟ್ಟು ಮಾತಾಡ್ತಿದ್ರು. ಕಣ, ನನಗೆ ಗೊತ್ತು, ನಾನು ಅದ್ರ ಬಗ್ಗೆ ಹೇಳ್ಬೇಕಂತಿದ್ದೀನಿ. ಮುಂದೆ ಮಾತಾಡೋಣ ಬರ್ರಿ. ಬಾರೆ ಅಮ್ಮ, ಭಾರತ್ ಜೋಡೋ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತಾರೆ. ನಾವು ತಿಳ್ಕೊಂಡು ಒಳ್ಳೇದಾಗುತ್ತೆ ನಮಗೂ. ಸರಿ ನಡೀರಿ ಅತ್ಲಾಗೆ. ಪುಳ್ಳೆ ಅಂತೂ ಸಿಗಲಿಲ್ಲ, ಅದನ್ನಾರೆ ಕೇಳ ನಡೀರಿ. ಏನು ಊರವರೆಲ್ಲ ಇಲ್ಲೇ ಸೇರ್ಕೊಂಡ್ಬಿಟ್ಟಿದ್ದೀರಿ? ಭಾಳ ದೊಡ್ಡ ಪಂಚಾಯತಿಗೆ ಇರಂಗೈತೆ. ಏನು ಸಮಾಚಾರ ಐತೆ? ಭಾಳ ದೊಡ್ಡ ಸಮಾಚಾರ. ಎಲ್ಲ ಸಮಾಚಾರ ಭಾಳ ಚೆನ್ನಾಗೈತೆ, ಭಾಳ ಒಳ್ಳೇದು. ಕೊಟ್ರೇಶಣ್ಣ, ನೀವು ಬಂದ್ರೆ ಬರ್ರಿ, ಕುತ್ಕೊಂಡದ್ದು ಏನು ಅಂತ ನಮಗೆ ಸರಿಯಾಗಿ ಹೇಳ್ರಿ ಅತ್ಲಾಗೆ. ನಮಗೆ ಗೊಂದಲ ತಡೆಯಕ್ಕಾಗ್ತಾ ಇಲ್ಲ ಅತ್ಲಾಗೆ. ಏನೋ ಒಂದು ಹೊಸ ಸಮಾಚಾರ ತಂದವ್ರೆ, ಸರ್ಕಾರದ ಆದೇಶ ಆಗೈತೆ ಅಂತ ಹೇಳ್ತಾವ್ರದ್ದು ನಮಗೆ ಕರೆಕ್ಟಾಗಿ ತಿಳಿದಿಲ್ಲ ಅತ್ಲಾಗೆ. ನೀವು ಒಂಚೂರು ತಿಳ್ಕೊಂಡು ಹೇಳ್ರಿ. ನಾನು ಇರೋದೇ ನಿಮಗಾಗಿ, ನಾನು ತಂದಿರೋ ಸಮಾಚಾರನೇ ನಿಮಗಾಗಿ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಏನ್ ಮಾಡಿದರೆ, ಸಚಿವ ಸಂಪುಟದಲ್ಲಿ ಕ್ಯಾಬಿನೆಟ್ ಸಭೆಯಲ್ಲಿ ಮಾತನಾಡ್ಬಿಟ್ಟು 10,000 ಭಾರತ ಜೋಡೋ ಯುವ ಸಂಘ ಸ್ಥಾಪನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಆದೇಶ ಮಾಡ್ಬಿಟ್ಟವ್ರೆ. ಏನಪ್ಪಾ ಅಂತಂದ್ರೆ, ಈಗ ನಮ್ಮ ರಾಜ್ಯದಲ್ಲಿ 16ರಿಂದ 35 ವರ್ಷದ ತನಕ ಏನು ಹುಡುಗರು ಇದ್ದಾರೆ, ಯುವಕ ಯುವತಿಯರು, ಅವ್ರನ್ನೆಲ್ಲ ಸೇರಿಸ್ಬಿಟ್ಟು ಒಂದು ಸಂಘ ಅಂತ ಮಾಡ್ಬೇಕು ಅಂತ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ, ಆಮೇಲೆ ನಗರ ಮತ್ತೆ ತಾಲೂಕ್ ಪಂಚಾಯತಿ ಮಟ್ಟದಲ್ಲಿ ಹಿಂಗೆ ಯುವಕರ ಸಮೂಹನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವರು ತೀರ್ಮಾನ ಮಾಡ್ಕೊಂಡ್ಬಿಟ್ಟವ್ರೆ. ಅಣ್ಣ, ಇದರಿಂದ ಏನೇನು ಪ್ರಯೋಜನ ಆಗುತ್ತಣ್ಣ? ಬಂದೆ ಸುರೇಶಣ್ಣ, ಅದನ್ನೇ ಹೇಳಕ್ ಬಂದೆ. ಈ ಯುವ ಜನರಲ್ಲಿ, ಈ ಯುವ ಸಮೂಹದಲ್ಲಿ ಕ್ರೀಡೆ, ಸಂಸ್ಕೃತಿ, ವೈಜ್ಞಾನಿಕ ಮನೋಭಾವ, ಸಾಮಾಜಿಕ ಸಾಮರಸ್ಯತೆ, ಹೊಂದಾಣಿಕೆ, ಈ ರೀತಿ ಹಲವಾರು ಒಳ್ಳೊಳ್ಳೆ ವಿಷಯಗಳನ್ನ ಇಟ್ಕೊಂಡು ಈ ಗ್ರಾಮ ಪಂಚಾಯತಿಗಳು ಮತ್ತೆ ನಗರ ವಾರ್ಡುಗಳ ವ್ಯಾಪ್ತಿಯಲ್ಲಿ 10,000 ಭಾರತ್ ಜೋಡೋ ಸಂಘ ಸ್ಥಾಪನೆ ಮಾಡಬೇಕು ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಹೋದ ಸೋಮವಾರ ಅಧಿಕೃತವಾಗಿ ಆದೇಶ ಹೊರಡಿಸ್ಬಿಟ್ಟೈತೆ. ವಿಶೇಷವಾಗಿ ಡಿ.ಕೆ. ಶಿವಕುಮಾರ್ ಸಾಹೇಬರು ಇದರಲ್ಲಿ ತುಂಬಾ ಉತ್ಸುಕತೆಯನ್ನು ತೋರಿಸ್ಬಿಟ್ಟು ಇದು ರಚನೆ ಆಗಬೇಕು, ಇದರಿಂದ ಯುವ ಸಮೂಹಕ್ಕೆ ಒಳ್ಳೇದಾಗಬೇಕು ಅಂತ ಹೇಳ್ಬಿಟ್ಟು ಬಹಳ ಕಾಳಜಿ ತಗೊಂಡವ್ರೆ. ಇದರಿಂದ ಏನಪ್ಪಾ ಪ್ರಯೋಜನ ಅಂತಂದ್ರೆ, ಪ್ರತಿ ಗ್ರಾಮ ಪಂಚಾಯತಿಗೆ ವರ್ಷಕ್ಕೆ 10 ಲಕ್ಷ ರೂಪಾಯಿ ದುಡ್ಡು ಕೊಡುತ್ತೆ. ಅದರಲ್ಲಿ ಯುವ ಸಮೂಹದ ಏನು ಯುವಕ ಯುವತಿಯರಿದ್ದಾರೆ, ಅವರು ಕ್ರೀಡೆಗಾದ್ರೂ ಉಪಯೋಗಿಸ್ಕೋಬಹುದು. ಸಾಂಸ್ಕೃತಿಕ ಸ್ಟೇಜು, ನಾಟಕ, ಆಮೇಲೆ ಬೀದಿ ನಾಟಕಗಳು, ಜನರಲ್ಲಿ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮಗಳು, ಕ್ರಿಕೆಟ್, ವಾಲಿಬಾಲ್ ಪಂದ್ಯಾವಳಿಗಳು, ರಂಗೋಲಿ ಸ್ಪರ್ಧೆಗಳು, ಬೇರೆ ಬೇರೆ ಕಾರ್ಯಕ್ರಮಗಳು, ಇದಕ್ಕೋಸ್ಕರ ಈ ಹಣನ ಉಪಯೋಗಿಸ್ಕೋಬಹುದು ಯುವ ಸಮೂಹ.
ಈಗ ನಮ್ಮ ರಾಜ್ಯದಲ್ಲಿ ಒಟ್ಟು 6,000 ಗ್ರಾಮ ಪಂಚಾಯತಿಗಳು ಬರ್ತವೆ. 6,000 ಗ್ರಾಮ ಪಂಚಾಯತಿಗಳಿಗೆ 6,000 ಸಂಘಗಳು. ನಗರ ಈ ತರ ರೀತಿ ವಾರ್ಡ್ಗಳ ವ್ಯಾಪ್ತಿಯಲ್ಲಿ ಸುಮಾರು 4,000 ಸಂಘಗಳನ್ನ ಸ್ಥಾಪನೆ ಮಾಡ್ಬೋದು. ಅದೇ ರೀತಿ ಪ್ರತಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು 4,000 ಬರ್ತವಪ್ಪ. ಕರೆಕ್ಟ್ ಆಗಿ ಹೇಳಿದೆ ಕಣಕ್ಕ, ಕರೆಕ್ಟ್ ಆಗಿ ಹೇಳಿದೆ. ಅದೇ ರೀತಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು 4,000 ಜನಸಂಖ್ಯೆಗೆ ಒಂದು ಭಾರತ್ ಜೋಡೋ ಯುವ ಸಂಘ ಅಂತ ಹೇಳ್ಬಿಟ್ಟು ಸ್ಥಾಪನೆ ಮಾಡೋದು. ಪ್ರತಿ ಪುರಸಭೆ ವ್ಯಾಪ್ತಿಯಲ್ಲಿ ಸರಾಸರಿ 6,000 ಜನಸಂಖ್ಯೆಗೆ ಒಂದು ಸಂಘ. ಪುರಸಭೆಯಲ್ಲಿ 6,000, ಪಟ್ಟಣ ಪಂಚಾಯತಿ ಗ್ರಾಮ ಪಂಚಾಯತಿಯಲ್ಲಿ 1,000, 4,000 ಈ ತರ ಭಾರತ್ ಜೋಡೋ ಯುವ ಸಂಘನ ಸ್ಥಾಪನೆ ಮಾಡೋದು. ಮತ್ತೆ ಪ್ರತಿ ನಗರಸಭೆ ವ್ಯಾಪ್ತಿಯಲ್ಲಿ ಸರಾಸರಿ 8,000 ಜನಸಂಖ್ಯೆಗೆ ಒಂದು ಭಾರತ್ ಜೋಡೋ ಯುವ ಸಂಘ ಅಂತ ಹೇಳ್ಬಿಟ್ಟು ರಚನೆ ಮಾಡೋದು. ಪ್ರತಿ ಭಾರತ್ ಜೋಡೋ ಯುವ ಸಂಘದಲ್ಲಿ ಕನಿಷ್ಠ 100 ಜನ ಯುವಕರಂತೂ ಇರಲೇಬೇಕು. ಆಮೇಲೆ ವಿಶೇಷವಾಗಿ ಈ ಮೆಟ್ರೋಪಾಲಿಟನ್ ಸಿಟಿ ಮತ್ತೆ GBA ಈ ರೀತಿ ಮಹಾನಗರ ಪಾಲಿಕೆಗಳಲ್ಲಿ ಸುಮಾರು 10,000 ಜನಸಂಖ್ಯೆಗೆ ಒಂದು ಭಾರತ್ ಜೋಡೋ ಯುವ ಸಂಘ ಅಂತ ಹೇಳ್ಬಿಟ್ಟು ಸ್ಥಾಪನೆ ಕಂಪಲ್ಸರಿ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನಾಯಕರು ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಇದರಿಂದ ಯುವ ಸಮೂಹಕ್ಕೆ ಬಹಳ ಒಳ್ಳೇದು. ಯಾಕಂದ್ರೆ ಪ್ರತಿ ವರ್ಷ ಗ್ರಾಮ ಪಂಚಾಯತಿ ಮಟ್ಟದಿಂದ 10 ಲಕ್ಷ ರೂಪಾಯಿ ಸಿಗುತ್ತಲ್ಲ, ಅದೆಲ್ಲ ಯುವ ಸಮೂಹಕ್ಕೆ. ಪ್ರತಿ ಭಾರತ್ ಜೋಡೋ ಯುವ ಸಂಘಕ್ಕೆ ವರ್ಷ 10 ಲಕ್ಷ ರೂಪಾಯಿ ಅನುದಾನ, ಆಡಳಿತ ಮತ್ತು ಪ್ರತಿ ಘಟಕ ವೆಚ್ಚಕ್ಕೆ 10 ಕೋಟಿ ರೂಪಾಯಿ ಒಳಗೊಂಡು 1,010 ಕೋಟಿ ರೂಪಾಯಿದಲ್ಲಿ ಯೋಜನೆ ಅನುಷ್ಠಾನಕ್ಕೆ ತರಲಾಗಿದೆ. ಹುಡುಗರಿಗೂ ಹೆಣ್ಮಕ್ಳಿಗಂತಂತೂ ಬಂಪರ್ ಆಫರ್ ಕಣಮ್ಮ. ಏನು ಇವಾಗ 10 ಕೋಟಿ ರೂಪಾಯಿ ಅನುದಾನ ಬಂದೈತಲ್ಲ, ಇದೆಲ್ಲ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಭರಿಸುತ್ತೆ. ಮಹಾನಗರ ಪಾಲಿಕೆ ಮತ್ತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಯೋಜನೆಗೆ ತಗುಲಂತ ವೆಚ್ಚ ತಮ್ಮ ಸ್ವಂತ ಬಜೆಟ್ ನಲ್ಲಿ ಭರಿಸಬೇಕು ಅಂತ ಹೇಳ್ಬಿಟ್ಟು ಅಲ್ಲೂ ಆಗ ಇದು ಶಾಸನ ಮಾಡ್ಬಿಟ್ಟವ್ರೆ. ಏನ್ ಭಾರತ್ ಜೋಡೋ ಏನು ಯುವಕರ ಸಂಘ ಸ್ಥಾಪನೆ ಐತೆ, ಯುವಕರ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮುಖಾಂತರನೇ ಇದನ್ನ ಅನುಷ್ಠಾನಕ್ಕೆ ತಗೊಂಡ್ಬಂದವ್ರೆ. ಇದಕ್ಕೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ನಗರಾಭಿವೃದ್ಧಿ ಇಲಾಖೆ, ಕಂದಾಯ ಇಲಾಖೆ ಮತ್ತೆ ಏನು ಎಜುಕೇಶನ್ ಡಿಪಾರ್ಟ್ಮೆಂಟ್ ಐತ ಇವು ಸಹಕಾರದೊಂದಿಗೆ ಅನುಷ್ಠಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಸೂಚನೆ ಕೊಟ್ಬಿಟ್ಟಿದ್ದಾರೆ DK ಶಿವಕುಮಾರ್ ಸಾಹೇಬರು ಮತ್ತೆ ಸಚಿವ ಸಂಪುಟ. ಹಂಗಾರೆ ಇದು 16ರಿಂದ 35 ವರ್ಷದಾಗ ಇರ್ತಾರಲ್ಲ ಅಂತವ್ರಿಗೆ ಆಗುತ್ತೆ. ನಮ್ಗೇನ ಇನ್ನ 30 ನಡೀತೈತೆ ಬಿಡು. ನಮ್ಮ ಯಜಮಾನ್ರಿಗೆಲ್ಲ 35 ದಾಟ್ಬಿಡೈತೆ. 38, 39 ನಡೀತೈತೆ. ಇವರಿಗೆಲ್ಲ ಏನ್ ಸಂಬಂಧ ಪಡಲ್ಲ ಅಂತ ಹಂಗಿದ್ರೆ. ಕಣಕ್ಕ, 16ರಿಂದ 35 ವರ್ಷದ ತನಕ ಏನಿದ್ರೆ ಅವರೆಲ್ಲ ಇದ್ರ ಲಾಭ ಪಡ್ಕೋಬಹುದು. ಕೊಟ್ರಿ ಬಿಡ್ಲಾತ್ಲಾಗೆ ನಾವಿಲ್ದಿದ್ರೆ ನಮ್ಮ ಮಕ್ಳಿಗನ ಆಗುತ್ತಲ್ಲ, ಖುಷಿ ಪಡೋಣ ಅತ್ಲಾಗೆ. ಕ್ರಿಕೆಟ್, ವಾಲಿಬಾಲ್, ಸ್ಟೇಜ್ ನಾಟಕಗಳು, ನೃತ್ಯಗಳು ಮತ್ತಿನ್ನೇನಪ್ಪ ಇದಾವಲ್ಲ ಬೇರೆ ಬೇರೆ ತರದ ಕಾರ್ಯಕ್ರಮಗಳು, ಮೀಮ್ಸ್ ಅಂತೇಳಿ ಬೀದಿ ನಾಟಕಗಳು, ಜನಜಾಗೃತಿ ಕಾರ್ಯಕ್ರಮ ಮೂಡಿಸೋದು, ಅವೇರ್ನೆಸ್ ಮೂಡಿಸೋದು ಅಂತವಕ್ಕೆಲ್ಲ ಈ ಭಾರತ್ ಜೋಡೋ ಯುವ ಸಂಘ ಬಹಳ ಚೆನ್ನಾಗಿ ಅನುಕೂಲ ಆಗುತ್ತೆ. ಅತ್ತಗೆ ದುಡ್ಡಿಲ್ಲ ಪಡ್ಡಿಲ್ಲ ಅಂತ ಇನ್ನೊಂದು ಹೇಳಂಗಿಲ್ಲ ಗ್ರಾಮ ಪಂಚಾಯತಿಲಿ. ಅದಕ್ಕೋಸ್ಕರ ಪ್ರತಿ ವರ್ಷ 10 ಲಕ್ಷ ರೂಪಾಯಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನೀನು ಹೇಳಿದ್ಯ ಅತ್ಲಾಗೆ. ನಾವು ಅಲ್ಲಿ ಇಲ್ಲಿ ನ್ಯೂಸ್ನಾಗೆ ರೇಡಿಯೋದಾಗ ಕೇಳಿದ್ವಿ ಕಣ್ಲ ಇದನ್ನ. DK ಶಿವಕುಮಾರ್ ಸಾಹೇಬ್ರು ಒಳ್ಳೆ ಕಾರ್ಯಕ್ರಮನೇ ಮಾಡಿದಾರೆ ಅತ್ಲಾಗೆ. ಈ ಸಂಘಕ್ಕೆ ಅಡ್ಮಿಷನ್ ಆಗ್ತಾರಲ್ಲ ಹೆಂಗ್ ಹೇಳ್ಬಿಡೋಣ ಅತ್ಲಾಗೆ, ಹೇಳ್ಬಿಡೋಣ, ನಾವು ತಿಳ್ಕೊಂತೀವಿ, ಇನ್ನೊಬ್ರಿಗೆ ಹೇಳ್ತೀವಿ. ಒಂದು ಭಾರತ್ ಜೋಡೋ ಯುವ ಘಟಕ ಅಥವಾ ಸಂಘ ರಚನೆ ಮಾಡಕ್ಕೆ 100 ಜನ ಯುವಕರು ಸದಸ್ಯರು ಇರಲೇಬೇಕು ಕಡ್ಡಾಯವಾಗಿ. ಸದಸ್ಯರಿಗೆ ಸುಮಾರು 16ರಿಂದ 35 ವರ್ಷ ವಯಸ್ಸಾಗಿರ್ಬೇಕಣಕ್ಕ. ಅಂದ್ರೆ ಯುವಕ ಯುವತಿಯರಿಗೆ ಮಾತ್ರ ಇಲ್ಲಿ ಅವಕಾಶ ಕೊಡಲಾಗುತ್ತೆ. ನೀವು ಬೇಕಾದ್ರೆ 35 ವರ್ಷದೊಳಗಿದ್ದೀರಲ್ವ, ನೀವು ಬೇಕಾದ್ರೆ ಇದಕ್ಕೆ ಸೇರ್ಕೋಬಹುದು. ಬೇಕಿದ್ರೆ ನೀವು ರಂಗೋಲಿ ಸ್ಪರ್ಧೆ ಅವು ಇವು ಅಂತ ಹೇಳ್ಬಿಟ್ಟು ನೀವು ಅನುದಾನ ಪಡ್ಕೊಂಡು ಕಾರ್ಯಕ್ರಮಗಳನ್ನ ನಡ್ಸಕ್ಕೆ ನಿಮ್ಗೂ ಅನುಕೂಲ ಆಯ್ತದೆ. ನೀವು ಅಪ್ಲಿಕೇಶನ್ ಹಾಕ್ತಿರಲ್ಲ, ಆ ಯುವಕರು ಅದೇ ಗ್ರಾಮ ಪಂಚಾಯತಿ ಅಥವಾ ಅದೇ ವಾರ್ಡ್ನ ನಿವಾಸಿಯಾಗಿರಬೇಕು. ಇದನ್ನ ಆರ್ಡಿನರಿ ರೆಸಿಡೆಂಟ್ ಅಂತ ಕರೀತಾರೆ. ಒಬ್ಬ ವ್ಯಕ್ತಿ ಕೇವಲ ಗ್ರಾಮ ಪಂಚಾಯತಿ ಆ ವಾರ್ಡ್ನಲ್ಲಿ ಮಾತ್ರ ಗ್ರಾಮ ಪಂಚಾಯತಿಲಿ ಮಾತ್ರ ಸದಸ್ಯರಾಗಬೇಕು. ಇಲ್ಲಿ ಗ್ರಾಮ ಪಂಚಾಯತಿಲಿ ಸದಸ್ಯರಾಗ್ಬಿಟ್ಟು ಪಕ್ಕದ ಊರು ಗ್ರಾಮ ಪಂಚಾಯತಿ ಇದಲ್ಲ, ಅಲ್ಲೋಗ್ಬಿಟ್ಟು ಸದಸ್ಯತೆ ಪಡೆಯಂಗಿಲ್ಲ. ಎಲ್ಲರಿಗೂ ಒಂದು ನಂಬರ್ ಅಂತ ಕೊಟ್ಬಿಡ್ತಾರೆ ಅತ್ಲಾಗೆ. ಒಬ್ಬ ಹುಡುಗ ಅಥವಾ ಹುಡುಗಿ ಒಂದು ಗ್ರಾಮ ಪಂಚಾಯತಿಲಿ ಮಾತ್ರ ಸದಸ್ಯತ್ವ ಹೊಂದಬೇಕು. ಹೌದೌದು. ಹೆಂಗೆ ಅಂತಂದ್ರೆ ಈ ಎಲೆಕ್ಷನ್ ಕಮಿಷನ್ ನಾಗೆ 3 ಕಡೆ ಓಟ್ ಇರುತ್ತಲ್ಲ, ಇಲ್ಲೂ ಓಟ್ ಹಾಕ್ತಾರೆ, ಅಲ್ಲೂ ಓಟ್ ಹಾಕ್ತಾರೆ. ಅದನ್ನ ತಪ್ಸಕ್ಕೆ ಇವಾಗ ಹೆಂಗೆ SIR ಮಾಡ್ತಾರೋ ಅದೇ ರೀತಿ ಭಾರತ್ ಜೋಡೋ ಯುವ ಸಂಘ ಅಲ್ವೇನೆಲ್ಲ ಕೊಟ್ರಿ. ಕಾರಣ ಯಾಕೆ ಅಂತಂದ್ರೆ ಯಾವ್ದು ಇವಾಗ ವರ್ಷಕ್ಕೆ 10 ಲಕ್ಷ ರೂಪಾಯಿ ದುಡ್ಡು ಕೊಡುತ್ತೆ ಅಂತಂದ್ರೆ ಅದು ಒಬ್ರಿಗೆ ಸರಿಯಾಗಿ ಸಿಗಬೇಕು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಇಲ್ಲೂ ಸದಸ್ಯತ್ವ ಅಲ್ಲೂ ಸದಸ್ಯತ್ವ ಪಡ್ಕೊಂಡ್ರೆ 2 ಕಡೆಯಿಂದ ಆ ಲಾಭ ತಗೋಬಾರ್ದು, ಒಂದ್ ಕಡೆ ಮಾತ್ರ ಅದರ ಪ್ರಯೋಜನ ತಗೋಬೇಕು ಅಂತ ಹೇಳ್ಬಿಟ್ಟು ಇದರ ಪ್ರಯೋಜನ ಪಡಿಬೇಕು ಅಂತ ಹೇಳ್ಬಿಟ್ಟು ಅವರು ಈ ರೀತಿ ಪ್ಲಾನ್ ಮಾಡಿರೋದು. ಇದು ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಬಂದಿದ್ದು ಒಳ್ಳೇದಲ್ವಲ್ಲ ಅಣ್ಣ? ಅದೆಲ್ಲ ಒಳಿತೆ ಆಯ್ತು ಅಂದ್ಕೊಂಡು ಸುಮ್ಮನೆ ಮುಂದಕ್ಕೆ ಹೋಗ್ತಿರ್ಬೇಕು ನಾವು. ಕರೆಕ್ಟು, ನಮ್ಮ ಮನೆಯವ್ರು ಹೇಳಿದ್ದು ಕರೆಕ್ಟು. ಯಾಕೆಂತಂದ್ರೆ ಇವಾಗ ರಂಗೋಲಿ ಸ್ಪರ್ಧೆ, ಆಮೇಲೆ ಕ್ರಿಕೆಟ್ ಪಂದ್ಯಾವಳಿ, ವಾಲಿಬಾಲ್ ಪಂದ್ಯಾವಳಿ, ಆಮೇಲೆ ಇನ್ನೇನೇನಪ್ಪ ಅಂತಂದ್ರೆ ಈ ರಂಗೋಲಿ ಸ್ಪರ್ಧೆಗಳು ಹುಡುಗರುಗಳಿಗೆ, ನೃತ್ಯ ಸ್ಪರ್ಧೆ, ಆಮೇಲೆ ನಾಟಕ ಸ್ಪರ್ಧೆ, ಮೀಮ್ಸು,
ಕಬಡ್ಡಿ, ರನ್ನಿಂಗ್ ರೇಸು, ಅದಾದ್ಮೇಲೆ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಬರ್ತಾವಲ್ಲ ನಾಡ ಹಬ್ಬ ದಸರಾದಲ್ಲಿ, ಅದರಲ್ಲಿ ಬೇರೆ ಬೇರೆ ತರ ಆಟ ಕಾರ್ಯಕ್ರಮಗಳು, ಭರತನಾಟ್ಯ, ಕೂಚಿಪುಡಿ, ಈ ರೀತಿ ಎಲ್ಲ ಸ್ಟೇಜ್ ಕಾರ್ಯಕ್ರಮಗಳನ್ನ ಮಾಡ್ಬೇಕಾದ್ರೆ ಈ ಪ್ರತಿ ಗ್ರಾಮ ಪಂಚಾಯತಿಯಿಂದ 10 ಲಕ್ಷ ರೂಪಾಯಿ ಕೊಡ್ತಾರಲ್ಲ, ಅದು ಬಹಳ ಒಳ್ಳೆ ಚೆನ್ನಾಗಿ ಪ್ರಯತ್ನ ಪಡ್ಕೊಂಡು ನಮ್ಮ ಮಕ್ಕಳಿಗೆಲ್ಲ ಅದನ್ನ ಅನುಕೂಲ ಮಾಡಿಕೊಡ್ಬೇಕು. ಇದು ಕರ್ನಾಟಕ ಗೌರ್ಮೆಂಟ್ ಒಳ್ಳೆ ಕಾರ್ಯಕ್ರಮನ ಜಾರಿಗೆ ತಂದ್ಬಿಟ್ಟು ಈ ಯುವಕ ಯುವತಿಯರಲ್ಲಿ ಕಾಳಜಿ ಮೂಡಿಸಿರೋದು ನನಗಂತೂ ಬಹಳ ಖುಷಿ ಆಗ್ಬಿಡೈತೆ. ಏನಕ್ಕ ಮುನಿಯಕ್ಕ, ನಾನು ಹೇಳ್ತಿರೋದು ಕರೆಕ್ಟ್ ತಾನೆ? ಕಣೆ ಅಮ್ಮ ಸುಶೀಲ, ನೀನು ಹೇಳ್ತಿರೋದು 100ಕ್ಕೆ 100 ಸತ್ಯ. ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಂದ್ರೆ ಫಸ್ಟ್ ಬೇಕಾಗೋದು ದುಡ್ಡು ಬೇಕು ಅಂತಂದ್ರೆ ಊರಾಗೆಲ್ಲ ಚಂದ ವಸೂಲಿ ಮಾಡ್ಬೇಕಾಗಿತ್ತು. ಈಗ ಅದ್ರ ಕಾಟಾನೆ ತಪ್ಪೈತೆ ಇತ್ಲಾಗೆ ಈ ಗ್ರಾಮ ಪಂಚಾಯತಿನೇ ದುಡ್ಡು ಕೊಡುತ್ತೆ ಇವಾಗ. ಸರಿಯಾಗಿ ಅದನ್ನ ದುಡ್ಡು ತಗೊಂಡು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಸಾಕು. ಅತ್ಲಾಗೆ ಈ ಕ್ರಿಕೆಟ್ ಟೂರ್ನಮೆಂಟು, ಕಬಡ್ಡಿ ಟೂರ್ನಮೆಂಟು, ಆಮೇಲೆ ಇವಾಗ ಏನಪ್ಪ ಅದು ನಗೆ ಹಬ್ಬ, ಆಮೇಲೆ ಕ್ರೀಡಾ ಹಬ್ಬ ಇಂತೆಲ್ಲ ಹಿಂಗೆ ಮಾಡ್ಬೇಕಾದ್ರೆ ಎಷ್ಟು ದುಡ್ಡು ತಗೋಬೇಕಾಯ್ತು. ಎಮ್ ಎಲ್ ಎ ಮನೆಗೆ ಹೋಗ್ಬೇಕಾಯ್ತು, ಅದಾದ್ಮೇಲೆ ಮೆಂಬರ್ಗಳ ಮನೆಗೆ ಹೋಗ್ಬೇಕಾಯ್ತು, ದೊಡ್ಡ ದೊಡ್ಡ ಉದ್ಯಮಿಗಳ ಮನೆಗೆ ಹೋಗ್ಬಿಟ್ಟು ಹಣ ಹಿಂಗೆ ಕಾರ್ಯಕ್ರಮ ಮಾಡ್ತೀವಿ ದುಡ್ಡು ಕೊಟ್ರಿ ಅಂತ ಹೋಗ್ಬೇಕಾಯ್ತು. ಇವಾಗೆಲ್ಲ ಅದು ತಪ್ಪೋಯ್ತಲ್ಲ ಇವಾಗ. ಎಲ್ಲ ಇಲ್ಲೇ ಸಿಕ್ಬಿಡುತ್ತೆ. ಇವಾಗ ಅವ್ರನ್ನ ಗೆಸ್ಟ್ಗಳ ಕರೆಯೋದಷ್ಟೇ ಕೆಲಸ ಬರುತ್ತೆ. ಅವ್ರು ಗೆಸ್ಟ್ ಆಗಿ ಬಂದಾಗ ಅವ್ರೇನು ಸುಮ್ಮನೆ ಇರ್ತಾರೆ, ಅವರು ದುಡ್ಡು ಕೊಟ್ಟು ಹೋಗ್ತಾರೆ ಅತ್ಲಾಗೆ. ಇದರಿಂದ ಒಳ್ಳೆ ಅಭಿವೃದ್ಧಿ ಕಾರ್ಯಕ್ರಮ ಜಾರಿಗೆ ಬರ್ತದೆ ಬಿಡ್ರಿ. ನಾವು ಓದಿದ್ರು ನಮ್ಮ ಮಕ್ಕಳಿಗೆ ಈ ಭಾರತ್ ಜೋಡೋ ಯುವ ಸಂಘ ಬಹಳ ಚೆನ್ನಾಗಿ ಅನುಕೂಲ ಮಾಡಿಕೊಡುತ್ತೆ ನೋಡ್ರಿ. ಯುವಕರು ಯುವತಿಯರು ಈ ಭಾರತ್ ಜೋಡೋ ಯುವ ಸಂಘಕ್ಕೆ ನೀವು ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ, ಪಟ್ಟಣ ಪಂಚಾಯತಿ, ಮಹಾನಗರ ಪಾಲಿಕೆ, ಹಿಂಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಈ ಮಟ್ಟದಲ್ಲಿ ನೀವು ಕೂಡ ಭಾರತ್ ಜೋಡೋ ಯುವ ಸಂಘಕ್ಕೆ ಸದಸ್ಯತ್ವ ಹೊಂದ್ರಿ. ಆಮೇಲೆ ಇದರಿಂದ ಪ್ರಯೋಜನ ಪಡ್ಕೊಳ್ರಿ ನೀವು. ಯಾಕಂತಂದ್ರೆ ಫ್ರೀಯಾಗಿ ಸರ್ಕಾರದಿಂದ ಸಿಗುವಂತ ಯಾವುದೇ ಸವಲತ್ತುಗಳನ್ನ ನಾವು ಬಿಡಕ್ ಹೋಗ್ಬಾರ್ದು. ಕೇಳ್ಕೊಂಡ್ರ ಯುವಕ ಯುವತಿಯರೇ? ನಮ್ಮ ಪಂಕಜಕ್ಕ ಹೇಳಿದ್ದು, ನಮ್ಮ ಪರಮೇಶನ ಹೇಳಿದ್ದು ಕೇಳ್ಕೊಂಡ್ರ? ಇದನ್ನ ನೀವು ಪ್ರಯೋಜನ ಪಡ್ಕೊಡ್ರಿ. ಭಾರತ್ ಜೋಡೋ ಯುವ ಸಂಘ ಭವಿಷ್ಯದಲ್ಲಿ ನಿಮಗೆ ಒಳ್ಳೆ ರೀತಿ ಸಹಕಾರ ನೀಡುತ್ತೆ. ಹಾಗೆ ನಿಮ್ಗೇನಾದ್ರೂ ಈ ಭಾರತ್ ಜೋಡೋ ಯುವ ಸಂಘದ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಬೇರೆಯವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಹಾಗೇನೆ ನಮ್ಮ ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ನಿಮ್ಮ ಸ್ನೇಹಿತರಿಗೆಲ್ಲ ಹೇಳಿ ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸ್ರಿ. ವಿಡಿಯೋಗಳಿಗೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ.